ಹೇಗಿದೆ ಡಾಕ್ಟ್ರೆ? ಪರವಾಗಿಲ್ಲಮ್ಮ, ಹುಷಾರಾಗಿದ್ದಾರೆ. ಇವತ್ತು ನೀವು ಅವ್ರ ಜೊತೆ ಮಾತಾಡಬಹುದು, ಮನೆಗೂ ಕರ್ಕೊಂಡು ಹೋಗ್ಬಹುದು. ಥ್ಯಾಂಕ್ ಯು ಡಾಕ್ಟರ್. ನೀವು ಒಳಗಡೆ ಹೋಗಿ ಮಾತನಾಡ್ತಾ ಇರಿ, ಈಗ ಬಂದ್ಬಿಡಿ. ಪ್ರಸಾದು, 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 ಯಾಕಪ್ಪ ಹಾಗೆ ನೋಡ್ತಾ ಇದ್ದಿ? ಹುಷಾರಾಗಿದ್ದೀಯ ತಾನೆ? ಏನಂದ್ರೆ ಇನ್ನೇನು ಭಯ ಇಲ್ಲ ಅಂತ ಡಾಕ್ಟರ್ ಅಂದ್ರು. ಬೆಡ್ ರೆಸ್ಟ್ ತಗೊಂಡ್ರೆ ಸರ್ ಹೋಗ್ಬಿಡ್ತಂತೆ. ಬನ್ನಿ ಹೋಗೋಣ. ಎಲ್ಲಿಗೆ? ಮನೆಗೆ ಕಣೋ. ಯಾವ ಮನೆಗೆ? ನಿನ್ ಮನೆಗೆ. ನನಗೆ ಯಾವ ಮನೆ ಇದೆ ಈ ಊರಿನಲ್ಲಿ? ಇದ್ಯಾಕಪ್ಪ ಇವ್ರು ಹೇಗೂ ಮಾತಾಡ್ತಾ ಇದ್ದಾರೆ? ಹೆದರ್ಕೋಬೇಡಮ್ಮ, ಏನು ಆಗಲ್ಲ. ಮೊದಲೇ ಮರೆಯೋ ಸ್ವಭಾವ ನೋಡು. ಅದ್ರ ಜೊತೆಲಿ ಆಕ್ಸಿಡೆಂಟ್ ಬೇರೆ ಆಗಿ ಈ ರೀತಿ ಆಗಿರ್ಬೋದು. ಮನೇಲಿ ಒಂದು 4 ದಿನ ನೆಮ್ಮದಿ ಆಗಿದ್ರೆ ಎಲ್ಲ ಸರ್ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದಾರಮ್ಮ. ಹೆದರ್ಕೋಬೇಡಮ್ಮ, ಹೆದರ್ಕೋಬೇಡ. ಬನ್ನಿ ಅಳಿ ಅಂದ್ರೆ ಮನೆಗೆ ಹೋಗೋಣ. ಇವನ್ಯಾವನಪ್ಪ ಹೊಸಮಾವ ನನಗೆ? ನರ್ಸ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ? ಯಾರಿವರೆಲ್ಲ? ಅಯ್ಯೋ, ಏನಂದ್ರೆ ಇದು ಹೆಣ್ಣು ಕೊಟ್ಟ ಮಾವನ ಹೆತ್ತ ತಾಯಿನ ಯಾರು ಅಂತ ಕೇಳ್ತಾ ಇದ್ದೀರಲ್ಲ. ನಾನು ಯಾರು ಅಂತ ನೆನಪಾಗ್ತಾ ಇಲ್ವೇ ನಿಮ್ಗೆ? ಇಲ್ಲೆಲ್ಲಾದ್ರೂ ಪಕ್ಕದಲ್ಲಿ ಹುಚ್ಚಾಸ್ಪತ್ರೆ ಇದೆಯಾ? ಯಾರಿವ್ರನ್ನೆಲ್ಲ ಇಲ್ಲಿ ಬಿಟ್ಟಿದ್ದು? ಡಾಕ್ಟರ್, ಡಾಕ್ಟರ್! ನನಗೆ ಯಾಕೋ ಭಯವಾಗ್ತಾ ಇದೆ. ಇವರು ಪ್ರಪಂಚನೇ ಮರ್ತಿರೋ ಹಾಗೆ ಕಾಣಿಸುತ್ತೆ. ಡಾಕ್ಟ್ರೆ, ನೋಡಿ ಡಾಕ್ಟ್ರೆ, ಅವ್ರು ಏನೇನೋ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಏನಾಗಿದೆ ಹೇಳಿ, ನಮ್ ಗುರ್ತೇ ಹಿಡಿತಾ ಇಲ್ಲ ಅವರು. ನೋಡಿಯಮ್ಮ, ತಲೆಗೆ ಬಲವಾಗಿ ಏಟ್ ಬಿದ್ದಿದೆಯಲ್ಲ, ಅದಕ್ಕೆ ಆಗಾಗ್ಗೆ ಹೀಗಾಗೋದುಂಟು. ಇದಕ್ಕೆ ಎಮಿನೇಷಿಯಾ ಅಂತಾರೆ. ಈ ಪೆಟ್ಟು ಬಿದ್ದಿರೋ ಜಾಗಕ್ಕೆ ಮತ್ತೆ ಬಲವಾಗಿ ಬಿದ್ರೆ ಘಟ ಒಗೆದು ಸ್ಮಶಾನಕ್ಕೆ ಹೊತ್ಕೊಂಡು ಹೋಗ್ಬೋದು. ಅಯ್ಯೋ ಬಿಡ್ತು. ನೋಡ್ರ ಕರೆಕ್ಟ್ ಮಾತನಾಡ್ತಾ ಇದ್ದಾರೆ. ಈಸ್ ಆಲ್ ರೈಟ್. ಪ್ರೊಫೆಸರ್ ಸ್ವಾಮಿ, ಮನಸ್ಸಿಗೆ ಗೊಂದಲ ಮಾಡ್ಕೋಬೇಡಿ. ನಾನೇನ್ ಮಾಡ್ಕೊಂಡಿಲ್ಲ, ಅವರೇ ಫಜೀತಿ ಮಾಡ್ಕೊಂಡಿರೋದು. ಸಮಾಧಾನವಾಗಿರಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಹೇಗಿದ್ದಾರೆ ನಿಮ್ ಪೇಷಂಟ್? ಪರವಾಗಿಲ್ಲ. ನಮ್ ಪ್ರೊಫೆಸರ್ಗೆ ಏನು ತಿಳಿಯೋದಿಲ್ಲ ಅಂತಿದ್ದೆ. ಏನ್ ಸರ್, ಕ್ವೈಟ್ ಆಗಿ ಹೋಗಿ ಭಾರಿ ಅಡ್ವೆಂಚರ್ನೇ ಮಾಡ್ಕೊಂಡು ಬಂದಿದ್ದೀರಿ? ಡಾಕ್ಟರ್, ಒಟ್ನಲ್ಲಿ ಅವ್ರ ತಾಯಿ ಹೆಂಡತಿ ಅದೃಷ್ಟದ ಫಲವೇ ಪ್ರೊಫೆಸರ್ನ ಕಾಪಾಡ್ತು. ಈಗ ನಡೆಯೋದಕ್ಕೇನು ತೊಂದರೆ ಇಲ್ವಲ್ಲ? ಏನೂ ಇಲ್ಲ. ಒಂದು ವಾರ ಅವ್ರ ಮನೆಯಲ್ಲಿ ರೆಸ್ಟ್ ತಗೊಂಡ್ಬಿಟ್ರೆ ಹಿ ವಿಲ್ ಬಿ ಆಲ್ ರೈಟ್. ನನಗಂತೂ ಡಾಕ್ಟ್ರೆ, ದಿನ ಬೆಳಗಾದ್ರೆ ಆಕ್ಸಿಡೆಂಟು, ದರೋಡೆ, ಕಳ್ತನ ಅಂತ ನ್ಯೂಸ್ ಓದಿ ಓದಿ ತಲೆ ಚಿಟ್ಟಿಡ್ದು ಹೋಗ್ಬಿಟ್ಟಿದೆ. ಯಾವಾಗ ಈ ದರೋಡೆ ನಡೀತೋ ಆವಾಗ್ನಿಂದ ರೋಡ್ಸು ಗೇಟ್ಸು ಎಲ್ಲ ಕಂಪ್ಲೀಟ್ ಬ್ಲಾಕ್ ಮಾಡಿಸ್ಬಿಟ್ಟಿದ್ದೀನಿ. ಅವನ್ ಎಂಥವನೇ ಆಗ್ಲಿ ಇಲ್ಲಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಇದೇನು ಮಾ? ಪ್ರಸಾದ್, ಹೋಗೋಣಮ್ಮ ಮನೆಗೆ. ಆಗ್ಲಪ್ಪ, ಆಗ್ಲಿ. ಸತ್ಯ ದೇವ್ರ ದೊಡ್ಡನು. ಪ್ರಮಿಳಾ, ಫ್ಲಾಸ್ಕು ಬಟ್ಟೆ ಬರೆಲ್ಲ ತಗೋಬಾ. ನಡಿಪ್ಪ ಹೋಗ.